ನೀವೇನ್ ಮಾಡಿದ್ರೆ ಇಮಿಡಿಯೇಟ್ ಒನ್ ಡೇಗೆ ಗಾಡಿಗಳನ್ನ ಹಿಡಿಯೋಕೆ ಆರ್ಡರ್ ಕೊಟ್ಟಿದ್ದೀರಾ. ಇದನ್ನ ದಯವಿಟ್ಟು ವಾಪಸ್ ತಗೊಳ್ಳಿ. ಸರ್ಕಾರಕ್ಕೆ ನಾವು ಕೊಟ್ಟಿರೋ ಮನವಿ ಕೊಡಕ್ ಬಂದಿರೋದು ನಮ್ಮ ಪಾಯಿಂಟ್ಸ್ ಇಷ್ಟೇ. ಸರ್ಕಾರ ನಮ್ಮನ್ನ ಒಂದು ಬ್ಯಾಡ್ಜ್ ತರ ಇದು ಮಾಡ್ಕೊಂಡು ಕೊಟ್ಟು ಅದನ್ನ ಲೀಗಲೈಸ್ ಮಾಡ್ಕೊಡಿ, ಬೈಕ್ ಟ್ಯಾಕ್ಸ್ ಲೀಗಲೈಸ್ ಮಾಡ್ಕೊಡಿ ಅಂತ ಮನವಿ ಕೊಡಕ್ ಬಂದಿರೋದು. ನಾವು ಇವತ್ತು ಒಂದೇ ಕೇಳ್ತಾ ಇರೋದು, ನಾಳೆ ಬೆಳಗ್ಗೆಯಿಂದಾನೆ ನಮ್ ಗಾಡಿಗಳು ರೋಡಲ್ಲಿ ಓಡೋದಕ್ಕೆ ಅವಕಾಶ ಫಸ್ಟ್ ಡೈರೆಕ್ಟ್ ಆಗಿ ಮಾತಾಡಿದ್ ನಾನೇ ಹೇಳ್ತೀನಿ ರೀ. ಫಸ್ಟ್ ಹೂವಂತರು ಓಡಿಸೋದಕ್ಕೆ ನೀವು ಪರ್ಮಿಷನ್ ಕೊಟ್ಟ ಮೇಲೆ ಎಲ್ಲಾದ್ರೂ ನಮ್ ಕಡೆಯಿಂದ ಯಾರಿಗಾದ್ರೂ ಕ್ಲೈಂಟ್ ಮಿಸ್ಯೂಸ್ ಆಗಿದ್ಯಾ, ಇಲ್ಲ ದರೋಡೆ ಮಾಡ್ತಾ ಇದೀವಾ? ನಡ್ಕೊಂಡು ಹೋಗೋಣ, ದಯವಿಟ್ಟು ಗಾಡಿಯಲ್ಲಿ ಬೇಡ, 5 ನಿಮಿಷ ವಾಕ್ ಆಗುತ್ತೆ, 700 ಮೀಟರ್ ಅಷ್ಟೇ. ಇತ್ತು ಅದು ಬೇರೆ ವಿಷಯ. ಇವತ್ತು ಸರ್ಕಾರದವ್ರು ಹಿಡಿತಾವ್ರೆ, ಪೊಲೀಸೇ ಹಿಡಿತಾವ್ರೆ, RTO ಅವ್ರೆ ಹಿಡಿತಾವ್ರೆ, ಗಾಡಿ ಸೀಸ್ ಮಾಡ್ತಾವ್ರೆ. ಇದಕ್ ಪ್ರಾಬ್ಲಮ್ ಆಗಿ ಇವತ್ತೆಲ್ಲ ನಿಂತಿರೋದು. ಇದನ್ನ ದಯವಿಟ್ಟು ಅವ್ರು ಹಿಂಪಡಿಬೇಕು. ಒಂದು ಸರ್ ಹೇಳ್ದಂಗೆ ಈ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಅದ್ ಆದೇಶ ಅಕಸ್ಮಾತ್ ನಮ್ ಬ್ಯಾಡ್ ಲಕ್ ಆಗಿ ಓಡಿಸ್ಲೇಬಾರ್ದು ಅನ್ನೋದು ಬಂದ್ರೆ ವಿಲ್ ಫೈನ್. ಅವತ್ ನಾವ್ ಹೇಗೆ ಸ್ಟಾಪ್ ಮಾಡ್ಬಿಟ್ಟು ಒಂದ್ ಕೆಲ್ಸಕ್ಕೆ ಹೋಗಕ್ ರೆಡಿ. ಬಟ್ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ನೀವ್ ಹೆಂಗ್ ಅದನ್ನ ಹಿಡಿಯಕ್ಕೆ ರೆಡಿ ಇದೀರಾ? ಸರ್ ಇಂಪ್ಲಿಮೆಂಟ್ ಆಗಿಲ್ಲ. ನೀವೇನ್ ಮಾಡಿದ್ರೆ ಇಮಿಡಿಯೇಟ್ ಒನ್ ಡೇಗೆ ಗಾಡಿಗಳನ್ನ ಹಿಡಿಯೋಕೆ ಆರ್ಡರ್ ಕೊಟ್ಟಿದ್ದೀರಾ. ಇದನ್ನ ದಯವಿಟ್ಟು ವಾಪಸ್ ತಗೊಳ್ಳಿ. ಒಂದು ಎರಡನೇದು, ಇವತ್ತು ಇದರಿಂದ ಇಷ್ಟು ಜನ ಎಲ್ಲ ಬದುಕ್ತಾ ಇದಾರೆ, ಫ್ಯಾಮಿಲಿ ಪ್ರಾಬ್ಲಮ್ಗಳಿದೆ, ಕಮಿಟ್ಮೆಂಟ್ ಇದೆ. ಇವತ್ತು ಇಷ್ಟೇ ಜನ ಅಲ್ಲ ಬೆಂಗಳೂರಲ್ಲಿ ಓಡಿಸ್ತಾ ಇರೋರು. ಬರೋಕ್ ಒಂದಷ್ಟು ಜನ ಭಯ ಇರ್ಬೋದು, ಇನ್ನೊಂದಷ್ಟು ಜನ ಸಪೋರ್ಟ್ ಇಲ್ದೇ ಇರ್ಬೋದು. ನಾವು ನೆನ್ನೆ ಇವ್ರ ವಿಡಿಯೋ ನೋಡಿ ನಾವು ಬಂದಿರೋದು. ನಾನ್ ಮಾಡ್ತಾ ಇರೋದು ರ್ಯಾಪಿಡೋ ಜೆಪಿ ನಗರ್. ಸೊ ನಾನು ಗಾಡಿ ಇವತ್ತವರೆಗೂ 1 ವರ್ಷದಿಂದ ಯಾರು ಹಿಡ್ದಿಲ್ಲ, ಕೈ ಅಡ್ಡ ಹಾಕಿಲ್ಲ, ಇಲ್ಲ. ಬಟ್ ಆದ್ರೂ ಬಂದಿದೀವಿ. ಯಾಕೆ ಅಂದ್ರೆ ನಾಳೆ ನನಗ್ ಪ್ರಾಬ್ಲಮ್ ಆದ್ರೆ ಈ ವಿಷಯ ದಯವಿಟ್ಟು ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ನಾಳೆ ಬಗ್ಗೆ ಇವತ್ತು ಚಿಂತೆ ಮಾಡೋರು. ಪ್ರಾಬ್ಲಮ್ ಆದ್ರೆ ಇವಾಗ ನನ್ಗೊಂದ್ 10 ಜನ ಅಡ್ಡ ಹಾಕ್ಬಿಟ್ರು, ನಾನು ಯಾರಿಗೆ ಫೋನ್ ಮಾಡ್ಬೇಕು? ಖಂಡಿತ ಪೊಲೀಸ್ ಫೋನ್ ಮಾಡ್ತೀನಿ, ಹೌದಪ್ಪ ನೀನ್ ತಗೊಂಡ್ರದ್ ವೈಟ್ ಬೋರ್ಡ್ ಓಡಿಸೋದಕ್ಕೆ ನೀನ್ ಯಾಕೆ ಟ್ಯಾಕ್ಸಿ ಮಾಡ್ತಾ ಇದ್ಯಾ ಅಂತಾನೆ. ನಾನು ಆನ್ಸರ್ ಹೇಳಕ್ ಆಗಲ್ಲ. ಅದೇ ಒಂದ್ 50 ಜನ ಇದ್ದಾಗ ನಾನು ಇವ್ರಿಗೆ ಫೋನ್ ಮಾಡೋದೋ ಇಲ್ಲ ಇನ್ನೊಬ್ಬ ಬ್ರದರ್ ಫೋನ್ ಮಾಡಿದ್ರೆ ಒಂದ್ 10 ಜನ ಬರ್ತಾರೆ, ಪ್ರಾಬ್ಲಮ್ ಸಾಲ್ವ್ ಆಗತ್ತ. ಅದು ಹೊಡೆದಾಟ ಆಗತ್ತೋ, ಮಾತುಕತೆ ಆಗತ್ತೋ, ಅದಾದ್ಮೇಲೆ. ಬಟ್ ಒಂದಷ್ಟು ಜನ ನನ್ಗೆ ಸ್ಟ್ರೆಂತ್ ಇರ್ತಾರ, ಸಪೋರ್ಟ್ ಇರುತ್ತೆ. ಸೊ ಇವತ್ತು ನಾವು ಕೇಳ್ತಾ ಇರೋದು, ನೀವು ಒಂದು ತಿಂಗಳು ನಿಲ್ಸ್ಬಿಟ್ರು ಒಂದೊಂದ್ ತಿಂಗಳಿಗೆ 5,000 EMI ಎಲ್ಲಾರ ತಲೆ ಮೇಲೆ ಬಾರನೆ. ದಯವಿಟ್ಟು ಅದನ್ನ ಹಿಂಪಡಿರಿ, ಅದನ್ನ ಹಿಂಪಡಿರಿ. ಓಡಿಸ್ರಿ ಅಂತ ಬಿಡಿ. ಓಡಿಸೋದಕ್ಕೆ ನೀವು ಪರ್ಮಿಷನ್ ಕೊಟ್ಟ ಮೇಲೆ ಎಲ್ಲಾದ್ರೂ ನಮ್ ಕಡೆಯಿಂದ ಯಾರಿಗಾದ್ರೂ ಕ್ಲೈಂಟ್ ಮಿಸ್ಯೂಸ್ ಆಗಿದ್ಯಾ, ಇಲ್ಲ ದರೋಡೆ ಮಾಡ್ತಾ ಇದೀವಾ? ಯಾವ್ದು ಇಲ್ಲ. ದಯವಿಟ್ಟು ಇದರಿಂದ ಫ್ಯಾಮಿಲಿ ಬದುಕ್ತಾ ಇದೆ. ಆಮೇಲೆ ಏನ್ ಗೊತ್ತಾ, ಎಲ್ಲ ಓದಿರೋರು ಇಲ್ಲಿ ಇದೀವಿ, ಎಲ್ಲಾರು ಒಂದೊಂದು ಪ್ರೊಫೆಷನಲ್ ಅಲ್ಲಿ ಇದ್ದು ಪಾರ್ಟ್ ಟೈಮ್ ಮಾಡೋರು ಇದಾರೆ. ನಾನು ಜಸ್ಟ್ ಪಾರ್ಟ್ ಟೈಮ್ ಅಷ್ಟೇ. ನಾನು ಆರ್ಟಿಸ್ಟ್, ಸೀರಿಯಲ್ ಆರ್ಟಿಸ್ಟ್. ನಾನು ಪಾರ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಯಾಕೆ ಬಂದೆ ಅಂದ್ರೆ, ನಾಳೆ ನನಗೆ ಯಾವನಾದ್ರೂ ಹೇಳಿದ್ರೆ ನನ್ಗೆ 10 ಜನ ಸಪೋರ್ಟ್ ಬೇಕು. ಕರೆಕ್ಟಾ? ಇವತ್ತು ನಾವು ಮಾಡೋ ಹೋರಾಟ ನಮ್ ಲೈನಲ್ಲಿ ಇರೋ ಸುಮಾರು ಜನ ನಾಳೆ ದಿನ ಅಕಸ್ಮಾತ್ ನಮ್ಗೋಸ್ಕರ ಒಂದಷ್ಟು ಜನ ಸೇರಿ ಯಾರೋ ಮಾಡಿದ್ರಪ್ಪ ಅಂತ ನಾಳೆ ಇನ್ನೊಂದಷ್ಟು ಜನ ಸೇರ್ತಾರೆ. ಏನ್ ತೊಂದ್ರೆ ಇಲ್ಲ ಅದು. ಸೊ ಇವತ್ತು ನಾವು ಕೇಳ್ತಾರೆ ಪರ್ಮಿಷನ್ ಒಂದು ಕೊಡಿ ಅಂತ ಕೇಳೋದಕ್ಕೆ ಇವತ್ತು ಮಾತಾಡ್ತಾ ಇದೀವಿ. ಆಟೋದವ್ರ ಮೇಲೆ ಬ್ಲೇಮ್ ಮಾಡೋ ಅವಶ್ಯಕತೆ ನಮ್ಗಿಲ್ಲ. ಯಾಕೆ ಗೊತ್ತಾ ಸರ್, ಈಗ ಅವ್ರು ಹೊಟ್ಟೆಪಾಡಿಗೆ ಓಡಿಸ್ತಾರ 3 ಚಕ್ರ ಓಡಿಸ್ತಾವ್ರೆ, ನಾವು ಹೊಟ್ಟೆಪಾಡಿಗೆ ಓಡಿಸ್ತಾರ 2 ಚಕ್ರ ಓಡಿಸ್ತಾರೆ. ಅವ್ನಿಗೂ ಫ್ಯಾಮಿಲಿ ಐತೆ, ನಮಗೂ ಫ್ಯಾಮಿಲಿ ಐತಿ. ಇಲ್ಲಿರೋರು ಯಾರು ಶೋಕಿಗೆ ಓಡಿಸೋರು ಇದೀವ ಸರ್? ನಾವ್ ಆಟೋದವ್ರ ಬಗ್ಗೆ ಮಾತಾಡಬಾರ್ದು. ಒಂದ್ ನಿಮಿಷ ನಾನ್ ಹೇಳ್ತೀನಿ ಕೇಳಿ. ನಾ ಬಂದ್ರೆ ವಿಷಯ ಇದು ಆಟೋ ಅವ್ರ ಬಗ್ಗೆ ಮಾತಾಡಕ್ಕಲ್ಲ. ಇಲ್ಲಿ ಸಮಸ್ಯೆ ಆಟೋ ಅವ್ರದಲ್ಲ. ಸರ್ಕಾರಕ್ಕೆ ನಾವು ಕೊಟ್ಟಿರೋ ಮನವಿ ಕೊಡಕ್ ಬಂದಿರೋದು. ನಮ್ಮ ಪಾಯಿಂಟ್ಸ್ ಇಷ್ಟೇ. ಸರ್ಕಾರ ನಮ್ಮನ್ನ ಒಂದು ಬ್ಯಾಡ್ಜ್ ತರ ಇದು ಮಾಡ್ಕೊಂಡು ಕೊಟ್ಟು ಅದನ್ನ ಲೀಗಲೈಸ್ ಮಾಡ್ಕೊಡಿ, ಬೈಕ್ ಟ್ಯಾಕ್ಸ್ ಲೀಗಲೈಸ್ ಮಾಡ್ಕೊಡಿ ಅಂತ ಮನವಿ ಕೊಡಕ್ ಬಂದಿರೋದು. ಇಷ್ಟೇ ನಮ್ ಕೆಲಸ. ನೀವ್ ಇನ್ಶೂರೆನ್ಸ್ ಅದು ಜಾಗ ಇದು ಅದಲ್ಲ, ನಾವ್ ಅದ್ರ ಬಗ್ಗೆ ಮಾತಾಡಬಾರ್ದು ಯಾರಾಗ್ಲಿ. ಲೀಗಲ್ ಪರ್ಮಿಷನ್ ಬಂತು. ಪ್ಲಸ್ ಅವರು ಇಲ್ಲಿ ಕೇಳಿ, ಅವರು ನಿನ್ನೆ ಉತ್ತರ ಬಂದಿರೋದು ಏನು ಅಂದ್ರೆ, ನಮ್ಗೆ ನಾವ್ ಯಾವ್ದೇ ತರ ಗಾಡಿ ಸೀಸ್ ಮಾಡ್ತಲ್ಲ. ಅವ್ರು ಹೇಳ್ತಾ ಇರೋದು, ಒಂದು ಹಾಫ್ ಹೆಲ್ಮೆಟ್ ಕೊಡ್ತಾರೆ, ಸೇಫ್ಟಿ ಇಶ್ಯೂಸ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಓಡ್ತಾರೆ ಅಂತ ಅವ್ರು ನಿನ್ನೆ ಉತ್ತರ ಕೊಟ್ಟಿರೋದು. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಇನ್ನೊಂದ್ಸತಿ ಮನವಿ ಮಾಡ್ತೀನಿ, ದಯವಿಟ್ಟು ಅದ್ಮೇಲೆ ಯಾರು ಹಾಫ್ ಸೈಡ್ ಯೂಸ್ ಮಾಡಬೇಡಿ, ಕಸ್ಟಮರ್ಗೂ ಕೊಡ್ಬೇಡಿ. ಸರ್ ಈಗ ನಾನು ಹೇಳೋದು ಏನ್ ಗೊತ್ತಾ ಸರ್, ಇವಾಗ ಮನವಿ ನಿಮಿಷ ಈಗ ನೀವು ಹೇಳ್ದಂಗೆ, ಈಗ ನೀವು ಮಾಡಿರೋ ಪ್ರೊಟೆಸ್ಟ್ ಆಲ್ರೆಡಿ ಒಂದು ಉತ್ತರ ಕೊಟ್ಟಿದ್ದಾರೆ. ಏನಂತ ಈಗ ನೀವೇನ್ ಹೇಳಿದ್ರಿ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನಾವ್ ಹೇಗೆ ತಪ್ಪು ಮಾಡಿದ್ರೆ ಅವಾಗ ಅವ್ರು ಬ್ಯಾನ್ ಮಾಡೋ ರೈಟ್ಸ್ ಇದೆ. ಅವ್ರ ವಿರುದ್ಧ ನಾವ್ ಯಾರು ಇಲ್ಲ. ನಾವ್ ಇವತ್ತು ಒಂದೇ ಕೇಳ್ತಾ ಇರೋದು, ನಾಳೆ ಬೆಳಗ್ಗೆಯಿಂದಾನೆ ನಮ್ ಗಾಡಿಗಳು ರೋಡಲ್ಲಿ ಓಡೋದಕ್ಕೆ ಅವಕಾಶ ನೋಡಿ. ಇದು 15 ದಿನ ಆಗುತ್ತೆ, 20 ದಿನ ಆಗುತ್ತೆ. ಇವ್ರು ಎಳ್ಕೊಂಡು ಹೋದ್ರೆ ಸರ್ ಎಲ್ಲಾರು ಸ್ಟ್ರೆಂತ್ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ನಾಳೆ ಒಬ್ರು ಕೆಲಸ ನೋಡ್ಕೊಂಡು ಹೋಗ್ಬಿಡ್ತಾರೆ. ನಾಳೆ ಇವತ್ತು 100 ಜನ ಇದೀವಿ, ನಾಳೆ 50 ಜನಕ್ಕೆ ಆಗ್ಬಿಡ್ತೀವಿ. ನಮ್ಗೆ ಟೈಟ್ ಆಗಿ ನಾನ್ ಕೇಳ್ತಾ ಇರೋದು ಒಂದೇ ವರ್ಡ್, ನಮಗ್ ಪರ್ಮಿಷನ್ ಕೊಡಿ. ಅದು
ಐಡಿಯಾ ಮಾಡೋಣ ಇರೋ ಒಂದು ನಿಮಿಷ. ಕೋರ್ಮಂಗ್ಲ ಆಫೀಸ್ ಮುಗ್ಗನ ಇವಾಗ. ಕೋರ್ಮಂಗ್ಲ ಆಫೀಸ್ ಮುಗ್ಗನ. ಅಂದ್ರೆ ಟೈಮ್ ಆಗೋಗಿದೆ. ಟೈಮ್ ಇತ್ತು ಆಕ್ಚುಲಿ ನಾವು ಕೊಟ್ಟಿದ್ದ ಟೈಮಿಗೆ ಅವ್ರು ಇವಾಗ CM ಆಫೀಸ್ ಬಂತು ಅಂತ ಅವರು ಕಮಿಷನರ್ ಹೊರಟೋಗಿದ್ದಾರೆ. ಬಟ್ ಹೋಗಕ್ ಮುಂಚೆ ಅವ್ರು ಏನಿದೆ ನಿಮ್ದು ಏನೇ ವಿಷಯ ಇದ್ರೂ ನಾಳೆ ಬೆಳಗ್ಗೆ 9:30 ಅಪಾಯಿಂಟ್ಮೆಂಟ್ ಕೊಟ್ಟು ಡೈರಿಯಲ್ಲಿ ಕೊಟ್ಟೋಗಿದಾರಂತೆ. ಸೊ ಈಗ ನಾವೇ ಹೇಳೋದು ನಾಳೆ ಬೆಳಗ್ಗೆ ಮತ್ತೆ 8 ಗಂಟೆಗೆ ಸೇರೋಣ, ಯಾಕಂದ್ರೆ ನಮ್ದೇ ತಪ್ಪು. 10 ಗಂಟೆ 10:30 ಅಂದ್ರಿ. ಫಸ್ಟ್ ಇರಿ ಡೈರೆಕ್ಟ್ ಆಗಿ ಮಾತಾಡಿದ್ ನಾನೇ ಹೇಳ್ತೀನಿ ಇರಿ. ಫಸ್ಟ್ ಹೂ ಅಂತ್ರು ಹೂ. ಒಂದ್ ನಿಮಿಷ ಸೈಲೆಂಟ್ ಆಗಿರಪ್ಪ. இல்ல சொன்ன நம்ப 2 பேர் இருக்கிறாங்கன்னு சொன்ன நம்ப. ಅವ್ರ ಏನಾರು ಫಸ್ಟ್ ಹೂನಾರ್ ಬೈ ಹೂ ಅಂತ ಬರ್ಗೆ ಏನಾರು CMದು ಫೋನ್ ಬಂದಿದೆ, ನನಗೆ ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕು ನಾನು. ಇನ್ನೊಬ್ರು ಯಾರೋ ಬಂದಿದ್ರು, ಕಮಿಷನರ್ ಯಾರೋ ಗೊತ್ತಿಲ್ಲ, ಅವ್ರ ಜೊತೆ ಬಂದ್ಬಿಟ್ಟು ಹೇಳಿದ್ರು ಈ ತರ 200 ಜನ ಬಂದಿದ್ದೀವಿ ಸರ್ ನಾವು ಅಂದೆ. ಸರ್ 200 ಜನ ಬಂದ್ರು ಬಂದ್ಬಿಟ್ಟು CM ಫೋನ್ ಮಾಡಿದ್ದಾರೆ ಸರ್, ನಾಳೆ ನಿಮ್ಮ ಅಪಾಯಿಂಟ್ಮೆಂಟ್ ಫಿಕ್ಸ್ ಇದೆ 9:30ಗೆ ಬನ್ನಿ ಡಿಸ್ಕಸ್ ಮಾಡೋಣ ಅಂತ ಅವರೇ ಹೇಳ್ಬಿಟ್ಟು ಹೋದ್ರು. ನಾವ್ ಹೇಳ್ತಾ ಇರೋದು ಇಷ್ಟೇ, ನಾವ್ ಹೇಳಿದ್ರೆ ಇಷ್ಟೇ, ಸೈಲೆಂಟ್ ಆಗಿ ಕೆಲಸ ಆಗ್ಬೇಕು. ಇವಾಗ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟವ್ರಂತ ನಮ್ಗೆ ಅದ್ ಮರ್ಯಾದೆ ಕೊಟ್ಟಂಗೆ. ಇಲ್ಲ ನಾವು ಸಾಯಂಕಾಲ ಕಾಯ್ತೀರಿ ಅಂತಂದ್ರೆ ಅದು ತಪ್ಪಾಗತ್ತೆ. ನಾವು ಫಸ್ಟ್ ನಾವು ಇದು ಹೇಳಿದ್ವಿ, ಸೈಲೆಂಟ್ ಆಗಿ ಬಂದು ನಮ್ ವಿಷಯ ಹೇಳೋಣ ಅಂತ ಹೇಳಿದ್ವಿ. ಇವಾಗ ಇದೆಲ್ಲರೂ ಇದು ಮಾಡ್ತಾರೆ, ನಮಗೆ ಮರ್ಯಾದೆ ಕೊಟ್ಟವ್ರು, ಟೈಮ್ ಕೊಟ್ಟವ್ರಂದ್ರೆ. ಹಲೋ ಸ್ನೇಹಿತರೆ, ಸೊ ಈ ವಿಡಿಯೋದಲ್ಲಿ ಒಂದು ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ಕೊಡೋದಾದ್ರೆ ಏನಪ್ಪ ಅಂದರೆ, ಸೊ ನಾವಿಲ್ಲಿ ಎಲ್ಲರೂ ಮೀಟಿಂಗ್ ಸೇರಿದ ಮೇಲೆ ಅಂದರೆ ಲೈಕ್ ಇಲ್ಲಿ ಏನಾದರೂ ಇವತ್ತು ಡಿಸೈಡ್ ಮಾಡ್ಕೊಂಡು ಹೋಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿನ ಅಧಿಕಾರಿಗಳು ಏನಪ್ಪ ಅಂದರೆ ನಾಳೆ ಬೆಳಗ್ಗೆ 9 ಗಂಟೆಗೆ ನಾವು ಅಪಾಯಿಂಟ್ಮೆಂಟ್ ಕೊಡ್ತೀವಿ, ನಾಳೆ ಬನ್ನಿ ಅಂದರು. ಸೊ ಓಕೆ ಅಂತ ಇಲ್ಲಿ ಡಿಸ್ಕಷನ್ ಆಯಿತು, ನಾಳೆ ಹೆಂಗೆ ಬರಬೇಕು, ಯಾವ ಥರ ಬರಬೇಕು, ನಾಳೆ ಬರ್ತಾರಾ, ಇಷ್ಟು ಜನ ಬರಲ್ವಾ ಅಂತ ಈ ಥರ ಡಿಸಿಷನ್ ಆದಾಗ ಓಕೆ ಅಂತ ನಾಳೆ ಎಲ್ಲರೂ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲ ಡಿಸ್ಪ್ಯಾಚ್ ಆದ್ವಿ, ಎಲ್ಲ ಬಂದ್ಬಿಟ್ವಿ ಮನೆಗಳಿಗೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಈ ವಿಡಿಯೋ ಎಡಿಟ್ ಮಾಡೋ ಟೈಮ್ಗೆ ನನಗೆ ಶಿವಕುಮಾರ್ ಸರ್ ಅವ್ರ ಕಡೆಯಿಂದ ನನಗೆ ಕಾಲ್ ಬಂತು. ಕಾಲ್ ಬಂದಾಗ ಅವ್ರು ಹೇಳಿದ್ದೇನಪ್ಪ ಅಂದರೆ ಅಲ್ಲಿನ ಕೆಲವು ಪೊಲೀಸ್ ಸ್ಟೇಷನ್ ಕಡೆಯಿಂದ ಕಾಲ್ ಬಂದಿತ್ತು, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಕಡೆಯಿಂದ. ಏನಕ್ಕಪ್ಪ ಅಂದರೆ ನೀವು ಇಷ್ಟು ಜನನ ಹೆಂಗೆ ಸೇರಿಸಿದ್ರಿ, ಪರ್ಮಿಷನ್ ಇಲ್ದಿರೆ ಏನಕ್ಕೆ ಇಷ್ಟು ಜನ ಸೇರಿಸಿದ್ರಿ ನೀವು ಅಂತ ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ಸೊ ಇದು ತುಂಬ ಪ್ರಾಬ್ಲಮ್ ಆಗೋದ್ರಿಂದ ಸೊ ನಾಳೆ ಏನಲ್ಲಿ ಹೇಳಿದ್ವಿ, ನಾಳೆ ಎಲ್ಲರೂ ಬನ್ನಿ ಅಂದಿದ್ವಿ, ದಯವಿಟ್ಟು ನಾಳೆ ಯಾರು ಬರಕ್ಕೆ ಹೋಗ್ಬೇಡಿ. ಏನಕ್ಕಪ್ಪ ಅಂದರೆ ಸೊ ಎಲ್ಲ ಜನ ಸೇರಿದ್ರೆ ಸುಮ್ಮನೆ ಇಶ್ಯೂಸ್ ಆಗುತ್ತೆ. ಸೊ ದಯವಿಟ್ಟು ಯಾರು ಅಷ್ಟು ಜನ ಬರಕ್ಕೆ ಹೋಗ್ಬೇಡಿ, ಯಾರಾದರೂ ಒಂದು 10 ರಿಂದ 11 ಜನ ಬಂದು ಇಶ್ಯೂನ ಸಬ್ಮಿಟ್ ಮಾಡೋಗಿ ಅಂತ ಹೇಳಿದರೆ, ಸೊ ದಯವಿಟ್ಟು ಯಾರು ನಾಳೆ ಬರಕ್ಕೆ ಹೋಗ್ಬೇಡಿ.